की जय. ಪ್ರಾಚೀನ ಶ್ರೀ ಸಂತೋಷಿ ಮಾತಾ ದೇವಸ್ಥಾನಕ್ಕೆ ನಾವು ಸುಮಾರು 43 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದೇನೆ. ಅಂದರೆ 1983ನೇ ಇಸ್ವಿಯಿಂದ ನಾನು ದೇವಿಯ ಭಕ್ತ. ದೇವಿ ನನ್ನ ಇಷ್ಟಾರ್ಥಗಳನ್ನೆಲ್ಲನೂ ಈಡೇರಿಸಿದ್ದಾಳೆ. ಆಮೇಲೆ ಆ ಕಾಲದಲ್ಲಿ ಈ ಶಂಕರರಾವ್ ಸ್ವಾಮೀಜಿಯವರು ಅವರು ದೇವರ ಒಂದು ಆರಾಧನೆ ಮಾಡ್ತಾಯಿದ್ರು, ಪೂಜೆಯನ್ನು ಸಲ್ಲಿಸ್ತಿದ್ರು. ಅವರ ಒಂದು ದೈವಿ ಶಕ್ತಿಯಿಂದ ಎಲ್ಲವೂ ನಮಗೆ ಅಂದಿನಿಂದ ನಮಗೆ ಒಳ್ಳೆಯದೇ ಆಗಿದೆ. ಆಮೇಲೆ ನಾನು ಆವಾಗ 84ನೇ ಇಸ್ವಿಯಲ್ಲಿ ನನಗೆ ನೌಕರಿ ಇದ್ದಿಲ್ಲ. ನಾನು ಸ್ವಾಮೀಜಿ ಹತ್ರ ಕೇಳಿದೆ. ಅವರು ಸ್ವಾಮೀಜಿಯವರು ದೇವಿ ಹತ್ರ ಕುಂತು ನೌಕರಿ ಬಗ್ಗೆ ಕೇಳಿದರು. ಆಗ ದೇವಿ ಅನುಗ್ರಹ ಮಾಡಿದರು. ಒಂದು ಹರಳನ್ನು ಕೊಟ್ಟು 40 ದಿವಸ ಪೂಜೆ ಮಾಡಲಿಕ್ಕೆ ಹೇಳಿದರು ನನಗೆ. 40 ದಿವಸ ಪೂಜೆ ಹೆಂಗಂತಂದರೆ, ದಿನಾಲೂ ಆ ಹರಳನ್ನು ಒಂದು ಬಟ್ಟಲಲ್ಲಿ ಹಾಕಿ ದೇವರ ಪೂಜೆ ಮಾಡಬೇಕು. ರಾತ್ರಿ ಪೂಜೆ ಮಾಡಿ ಬೆಳಿಗ್ಗೆ ಹಾಲನ್ನು ಸೇವನೆ ಮಾಡಬೇಕು. ಮತ್ತು ಆ ಹರಳನ್ನು ತೊಳೆದು ಮತ್ತೆ ಸಾಯಂಕಾಲ ಬಟ್ಟಲಲ್ಲಿ ಹಾಲಲ್ಲಿ ಇಡಬೇಕು. ಹಾಗೆ 40 ದಿವಸ ಮಾಡಬೇಕು. ಆ ರೀತಿ ತಪ್ಪದೆ ಮಾಡಿದೆ. ನಾನು ಮಾಡಿದ ಫಲಕ್ಕೆ ನನಗೆ ನೌಕರಿ ಸಿಕ್ತು. ಅದು NMDC ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನೌಕರಿ ಸಿಕ್ತು. ನನ್ನ ಜೀವನವೆಲ್ಲವೂ ಭಾಳ ಚೆನ್ನಾಗಾಯಿತು. ಆಮೇಲೆ ಮಕ್ಕಳು ಆದರು, ಮಕ್ಕಳ ಮದುವೆಯೂ ಆಯಿತು. ಒಳ್ಳೆಯ ಇದು ಒಳ್ಳೆಯದು, ಎಲ್ಲವೂ ಒಳ್ಳೆಯದಾಯಿತು. ಅಂದರೆ ದೇವಿಯ ಒಂದು ಶಕ್ತಿ ಅಷ್ಟಿತ್ತು. ನಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನೂ ಈಡೇರಿಸಿಕೊಂಡು ಸಂತೋಷಮಾತಾ ದೇವಿ. ಹಾಗೆಯೇ ಸ್ವಾಮೀಜಿಗೆ ಎಂಥ ಶಕ್ತಿ ಇತ್ತಂದರೆ, ಅದು ನೌಕರಿ ಆದಮೇಲೆ ಉದ್ಯಾಪನೆ ಕೊಡುವಂಥದ್ರು ಕೊಟ್ಟೆ. ಆಮೇಲೆ ಅಂತ ಇದ್ದಿರೋರು ಅದು ಉದ್ಯಾಪನವನ್ನು ಅವಾಗವಾಗ ಕೊಡ್ತಾ ಇರ್ತೇನೆ, ಇದು ಮಾಡಿದ್ವಿ. ಅದೇ ರೀತಿ ಈಗ ಅವರು ಹೋದ ನಂತರ ನಮ್ಮ ರಾಜ ಸ್ವಾಮೀಜಿಯವರು ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವರ ಒಂದು ಇದರ ಸನ್ನಿಧಾನದಲ್ಲಿ ದೇವಸ್ಥಾನ ಒಂದು ಸಣ್ಣ ಮನೆ ಇತ್ತು. ಈ ಮನೆ ದೊಡ್ಡ ಒಂದು ದೇವಸ್ಥಾನವಾಗಿ ಪರಿವರ್ತನೆ ಮಾಡಿದರು. ಹಾಗೆ ದೇವಿಯ ಒಂದು ಬೆಳ್ಳಿಯ ವಿಗ್ರಹವನ್ನು ಮಾಡಿಕೊಟ್ರು. ಈ ರಾಜಸ್ವಾಮಿಯವರ ಇದರಲ್ಲಿ ದೇವಿ ರಾಜಸ್ವಾಮಿಯವರು ಒಳ್ಳೆಯ ಶಕ್ತಿ ಮತ್ತು ಆರೋಗ್ಯ ಆಯುಷ್ಯವನ್ನು ಮತ್ತು ಆ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿ. ಸಂತೋಷ. ಜಯ.